ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಮಾನ್ಯವಾಗಿ ಕಳ್ಳತನದ ಪ್ರಕರಣಗಳು ರಾಜ್ಯದ ವಿವಿಧ ಕಡೆಗಳಲ್ಲಿ ಆಗೋದನ್ನ ದಿನ ಬೆಳಗಾದ್ರೆ ಸಾಕು ನಾವು ಹೇಳ್ತಾನೆ ಇರ್ತೀವಿ, ನೀವು ಕೇಳಿಸ್ಕೊಳ್ತಾ ಇರ್ತೀರಾ. ಬಟ್ ಈ ಕತೆ ರಾಜ್ಯದ ಶಕ್ತಿ ಕೇಂದ್ರದಲ್ಲಿ ನಡೆದಿರುವ ಕಳ್ಳತನದ ಬಗ್ಗೆ ಡೀಟೇಲ್ಸ್ ಕೊಡುವಂತಹ ಕತೆ. ನೋಡಿ, ಶಕ್ತಿಸೌಧ ವಿಧಾನಸೌಧದಲ್ಲೇ ಚಿನ್ನ ನಗದು ಕಳ್ಳತನ ಆಗಿದೆ. ಇದು ಆವರಣದಲ್ಲಾಗಿರುವಂತಹ ಸ್ಟೋರಿ ಅಲ್ಲ, ಅಥವಾ ಮುಂಭಾಗದಲ್ಲಾಗಿರುವಂತಹ ಸ್ಟೋರಿ ಅಲ್ಲ. ಬದಲಾಗಿ ಪ್ರಭಾವಿ ಸಿಎಂ ಅತ್ಯಾಪ್ತ ಸಚಿವರ ಕಚೇರಿಯಲ್ಲೇ ಆಗಿರುವಂತಹ ಕಳ್ಳತನ, ಒಳಗೆ ವಿಧಾನಸೌಧದ ಒಳಗೆ ಆಗಿರುವಂತಹ ಕಳ್ಳತನ. ಇದು ನಿಜವಾಗ್ಲೂ ಕಳ್ಳತನನ? ಪ್ರಶ್ನೆ ಒಂದು ಬರುತ್ತೆ. ನಾವು ಅನೇಕ ಪ್ರಶ್ನೆಗಳನ್ನ ಈ ಕುರಿತಂತೆ ಸಂಬಂಧಪಟ್ಟ ಸಚಿವರಿಗೂ ಕೇಳೋಕಿದ್ದೀವಿ, ಹಾಗೆ ಅಲ್ಲಿದ್ದಂತಹ ಎಂಪ್ಲಾಯೀಸ್ನೂ ಕೇಳೋಕಿದ್ದೀವಿ, ಮತ್ತು ಚಿನ್ನ ತೆಗೆದುಕೊಂಡ ವ್ಯಕ್ತಿ ಬಗ್ಗೆನೂ ಕೇಳೋಕಿದ್ದೀವಿ. ಏನಾಗಿದೆ ಅನ್ನೋ ಡೀಟೇಲ್ಸ್ ಕೊಟ್ಬಿಡ್ತೀವಿ. 300 ಗ್ರಾಮ್ ಚಿನ್ನಾಭರಣ, 1.5 ಲಕ್ಷ ರೂಪಾಯಿಯನ್ನ ಒಂದು ಬ್ಯಾಗ್ನಲ್ಲಿ ಒಬ್ಬ ವ್ಯಕ್ತಿ ತಂದಿರ್ತಾನೆ. ಆತನ ಹೆಸರು ನವೀನ್ ಅಂತ. ಸಚಿವ ಬೈರತಿ ಸುರೇಶ್ ವಿಧಾನಸೌಧದ ಕಚೇರಿಯಲ್ಲಿ ಆತ ಹಿಡ್ಕೊಂಡು ಬಂದಿರ್ತಾನೆ. ಅದಾದ್ಮೇಲೆ ಆತ ಏನೋ ಮರ್ತು ಹೋಗ್ತಾನಂತೆ. ಸಚಿವರ ಕಚೇರಿಯಲ್ಲೇ ಬ್ಯಾಗ್ ಮರೆತು ಹೋಗಿರ್ತಾನೆ. ಮಾರನೇ ದಿನ ನವೀನ್ ಬಂದು ನೋಡಿದಾಗ ಬ್ಯಾಗ್ ನಾಪತ್ತೆ ಆಗಿರುತ್ತೆ. ಗಾಬರಿಗೊಂಡು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ನವೀನ್ ದೂರನ್ನ ಕೊಡ್ತಾನೆ. ಬಟ್ ಇಲ್ಲಿರೋ ಪ್ರಶ್ನೆ ಏನು ಗೊತ್ತಾ? ಬ್ಯಾಗನ್ನ ಏನಕ್ಕೆ ಇಲ್ಲಿಗೆ ತಂದ ಅವನು? ಇಷ್ಟೊಂದು ಪ್ರಮಾಣದ ಚಿನ್ನ ಮತ್ತು ನಗದು ಇದ್ದಾಗ ಒಂದು ಪ್ರಶ್ನೆ. ಸಿಸಿಟಿವಿ ದೃಶ್ಯ ಆಧರಿಸಿ ವಿಧಾನಸೌಧ ಪೊಲೀಸರು ಈಗ ಆರೋಪಿಯನ್ನ ಬಂಧಿಸಿದ್ದಾರೆ. ಬ್ಯಾಗ್ ಡಿ ಗ್ರೂಪ್ ನೌಕರ ಹಿಡಿದು ಹೋಗುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ಸಚಿವರ ಕಚೇರಿಯಲ್ಲಿನ ಕಳ್ಳತನ ಭದ್ರತಾ ವೈಫಲ್ಯದ ಪ್ರತೀಕ ಅಂತ ಕೂಡ ನಾವಿದನ್ನು ಕರಿಬಹುದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್, ಯಾವಾಗ ಆಗಿದ್ದು ಪ್ರಕರಣ? ಮತ್ತೆ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶು, ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಇದೆ ಅಂದ್ರೆ ಅದನ್ನು ಒಳಗೆ ಬಿಡಲ್ಲ. ನೀವು ಒಳಗೆ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಅದನ್ನ ತಗೊಂಡು ಹೋಗಿ ಅಂತ ಸೆಕ್ಯೂರಿಟಿನಲ್ಲಿ ಇದ್ದವರು ಹೇಳ್ತಾರೆ. ಇದು ಹೇಗೆ ಇಷ್ಟು ಪ್ರಮಾಣದಲ್ಲಿ ಚಿನ್ನ ಮತ್ತು ನಗದನ್ನ ಒಳಗೆ ಬಿಟ್ರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಇಷ್ಟೊಂದು ಕ್ಯಾಶು ಮತ್ತೆ ಚಿನ್ನವನ್ನು ಕ್ಯಾರಿ ಮಾಡಬೇಕಾದ್ರೆ ಮರು ಅನ್ನೋದು ಹೇಗೆ ಬರುತ್ತೆ ಒಬ್ಬ ವ್ಯಕ್ತಿಗೆ? ಇಲ್ಲಿ ಸ್ವಲ್ಪ ಅನುಮಾನಗಳಿದೆ ಈ ಪ್ರಕರಣದಲ್ಲಿ. ಖಂಡಿತವಾಗ್ಲೂ ಮಮತಾ, ಯಾಕೆಂದ್ರೆ ವಿಧಾನಸೌಧ ಒಳಗಡೆ ಸಾರ್ವಜನಿಕ ವ್ಯಕ್ತಿ ಯಾರೇ ಹೋಗಬೇಕು ಅಂದ್ರೂ ಕೂಡ ಹಲವು ಕಡೆಗಳಲ್ಲಿ ಆತನ ತಪಾಸಣೆ ಮಾಡ್ತಾರೆ. ಆತನ ಬ್ಯಾಗು ಅಥವಾ ಆತನ ಜೇಬಲ್ಲಿ ಏನಿದೆ ಅನ್ನೋದನ್ನ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ. ಒಂದು ವೇಳೆ ಅಲ್ಲಿಂದ ಆತ ತಪ್ಪಿಸ್ಕೊಂಡು ಮುಂದೆ ಹೋದ್ರೂ ಕೂಡ ಮೆಟಲ್ ಡಿಟೆಕ್ಟರ್ ಏನಿರುತ್ತೆ ಅದರಲ್ಲಿ ಎಲ್ಲವೂ ಕೂಡ ಪತ್ತೆ ಆಗುವಂಥದ್ದು. ಈ ವಿಚಾರದಲ್ಲಿ ಹೇಳೋದಾದರೆ ನವೀನ್ ಅನ್ನೋ ವ್ಯಕ್ತಿ ಏನಿದ್ದ, ಅದು ಸಚಿವ ಬೈರತಿ ಸುರೇಶ್ ಕಚೇರಿಗೆ ಏನೋ ಕೆಲಸದ ಮೇಲೆ ಹೋಗಿರ್ತಾನೆ. ಹೋಗುವ ವೇಳೆಯಲ್ಲಿ ಸುಮಾರು 300 ಗ್ರಾಮ್ ಚಿನ್ನಾಭರಣ ಮತ್ತು 1.5 ಲಕ್ಷ ನಗದು ತೆಗೆದುಕೊಂಡು ಅವರ ಕಚೇರಿಗೆ ಹೋಗುವಂಥದ್ದು. ಹೋದ ನಂತರದಲ್ಲಿ ಆತ ತನ್ನ ಕೆಲಸ ಮುಗಿಸಿ ಆ ಚಿನ್ನಾಭರಣ ಮತ್ತು ನಗದೇನಿತ್ತು ಆ ಬ್ಯಾಗನ್ನು ಅಲ್ಲೇ ಬಿಟ್ಟು ವಾಪಸ್ ಬಂದಿರ್ತಾನೆ. ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಅದು ನನ್ನ ಬ್ಯಾಗ್ ಮಿಸ್ ಆಗಿದೆ ಅಂತೇಳಿ. ಮತ್ತೆ ವಾಪಸ್ ಹೋಗಿ ಆ ಕಚೇರಿಯಲ್ಲಿ ನೋಡಿದಂಥ ವೇಳೆಯಲ್ಲಿ ಆ ಬ್ಯಾಗ್ ಇರೋದಿಲ್ಲ. ಈ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸರಿಗೆ ಆತ ದೂರು ಕೊಡ್ತಾನೆ. ದೂರು ಕೊಟ್ಟ ನಂತರದಲ್ಲಿ ಅಲ್ಲಿದ್ದಂಥ CCTVಯನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಡಿ ಗ್ರೂಪ್ ನೌಕರ ಒಬ್ಬ ಆ ಚೀಲವನ್ನು ತೆಗೆದುಕೊಂಡು ಮನೆಗೆ ಹೋಗಿರುವಂಥದ್ದು ಪತ್ತೆ ಆಗುತ್ತೆ. ಆ ನಿಟ್ಟಿನಲ್ಲೇ ಪೊಲೀಸರು ಆತನನ್ನು ಬಂಧನ ಮಾಡಿ ಆ 300 ಗ್ರಾಮ್ ಚಿನ್ನಾಭರಣ ಮತ್ತು ಆ 1.5 ಲಕ್ಷ ನಗದೇನಿತ್ತು ಅದನ್ನು ಪತ್ತೆ ಮಾಡಿ ಏನೋ ಆ ವ್ಯಕ್ತಿ ನವೀನ್ ಏನಿದ್ದಾರೆ ಆತನಿಗೆ ಒಪ್ಪಿಸಿರುವಂಥದ್ದು. ಇಲ್ಲಿರುವಂಥ ಪ್ರಶ್ನೆ, ಇಷ್ಟೊಂದು ಆ ನವೀನ್ ಏನಿದ್ದಾನೆ ಆತ ಯಾವ ಕೆಲಸದ ಮೇಲೆ ಸಚಿವರ ಕಚೇರಿಗೆ ಬಂದಿದ್ದ, ಮತ್ತು ಅಷ್ಟೊಂದು ಚಿನ್ನಾಭರಣ ನಗದು ತೆಗೆದುಕೊಂಡು ಕಚೇರಿಗೆ ಹೋಗುವಂಥ ಅಗತ್ಯತೆ ಏನಿತ್ತು ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಪ್ರಶ್ನೆ, ವಿಧಾನಸೌಧ ಒಳಗಡೆ ಯಾರು ಏನು ಬೇಕಾದ್ರೂ ತಗೊಂಡು ಹೋಗ್ಬೋದಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲೇ ಪೊಲೀಸರು ಕೂಡ ಏನು ಆತನ ಈ ನವೀನ್ ಏನಿದ್ದಾನೆ ನವೀನನ್ನು ಮತ್ತೆ ಕರೆಸಿ ಯಾವ ಉದ್ದೇಶಕ್ಕಾಗಿ ಹಣವನ್ನು ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗಿದ್ರಿ ಅನ್ನೋದನ್ನು ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.